ಚುನಾವಣಾ ಆಯೋಗ ಸರಿ ಇರಲಿಲ್ಲ, ಫೇರ್ ಆಗಿರಲಿಲ್ಲ, ಚುನಾವಣಾ ಆಯೋಗ ಸರಿ ಇರಲಿಲ್ಲ, IT ED ದಾಳಿಗಳು ನಡೀತಾ ಇತ್ತು, ಹೋಲ್ ಮಷಿನರಿ ಏನಿದೆ, ವ್ಯವಸ್ಥೆ ಏನಿದೆ ಎಲ್ಲ ನಿಮಗೆ ವಿರುದ್ಧವಾಗಿ, ಅಂದರೆ ನಿಮಗೆ ವಿರುದ್ಧ ಅಲ್ಲ, ಪ್ರಜಾಪ್ರಭುತ್ವ ವಿರೋಧಿಯಾಗಿತ್ತು. ಗುಜರಾತ್ನ ಆಡಳಿತ ಎಲ್ಲ ಬಿಹಾರಕ್ಕೆ ಬಂದಿತ್ತು. ಸೊ ಸಿಕ್ಕಾಪಟ್ಟೆ ಸಂಪನ್ಮೂಲಗಳನ್ನ ಖರ್ಚು ಮಾಡಿದ್ರು. ಇವೆಲ್ಲವೂ ಕೂಡ ನೀವು ಜನರ ಮುಂದೆ ಇಟ್ಟಿದ್ರಿ, ಆದ್ರೆ ಜನ ಅದನ್ನ ತೆಗೆದು ಬಿಸಾಕಿದ್ದಾರೆ. ಸತ್ಯನೇ ಅದು, ಒಪ್ಪೋದೇನು, ಅದಿರೋದೇ ಸತ್ಯನೇ ಅದು. ಆಯ್ತು, ಪ್ರಶಾಂತ್ ಕಿಶೋರ್ ಯಾರ ಪರವಾಗಿ ಕೆಲಸ ಮಾಡಿದ್ದಾರೆ, ಅಲ್ಲ ಯಾರ ಪರವಾಗಿ ಕೆಲಸ ಮಾಡಿದ್ದಾರೆ, ಓಟ್ನ ಕಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವ್ರು ನಿಂತೇ ಇಲ್ಲಲ್ಲ, ಅವ್ರೇ ನಿಲ್ವಲ್ಲ. ಅವ್ರ ಉದ್ದೇಶ ಏನಿತ್ತು ಆ ಉದ್ದೇಶ ಈಡೇರಿದೆ. ಪ್ರಶಾಂತ್ ಕಿಶೋರ್ ಉದ್ದೇಶ ಈಡೇರಿದೆ ಅಷ್ಟೇ. ನೋಡಿ, ಪ್ರಶಾಂತ್ ಕಿಶೋರ್ ಅವ್ರು ಒಂಥರ ಬಿಸ್ನೆಸ್ ಮೆನ್ ಇದ್ದಂಗೆ. ಅವರು ಬಿಸ್ನೆಸ್ ಮಾಡಿ ಅವ್ರು ಬಿಸ್ನೆಸ್ ಮೆನ್ ಆಗಿ ಇದ್ದಂಗೆ. ಅವರು ಕೇಳಿ, ಇವತ್ತು ನಿಮಗೆ ಕೆಲಸ ಮಾಡ್ತಾರೆ, ಇವತ್ತು ನಿಮಗೆ ಕೆಲಸ ಮಾಡ್ತಾರೆ, ನಾಳೆ ಇನ್ನೊಬ್ರಿಗೆ ಮಾಡ್ತಾರೆ. ಅವ್ರು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅವ್ರು ತುಂಬಾ ಚೆನ್ನಾಗಿದೆ. ಬಿಜೆಪಿ ಮಾಡಿದ್ದಾರೆ, JDU ಮಾಡಿದ್ದಾರೆ, ಕಾಂಗ್ರೆಸ್ ಮಾಡಿದ್ದಾರೆ, ಆಪ್ ಮಾಡಿದ್ದಾರೆ, DMK ಮಾಡಿದ್ದಾರೆ, ಬಹಳ ಕೆರೆಗಳು ನೀರು ಕುಡ್ತಿದ್ದಾರೆ. ಸೊ ನಿಮ್ಗೆ ಪ್ರಶಾಂತ್ ಕಿಶೋರ್ ನಿಮ್ ಕಡೆನೂ ಬರ್ತೀನಿ ಅಂತಂದ್ರು, ನೀವು ಸರಿಯಾಗಿ ಅವ್ರನ್ನ ಇಟ್ಕೊಳ್ಳಿಲ್ಲ, ಅವ್ರು ಸರಿಯಾದ ಹುದ್ದೆ ಕೊಡ್ಲಿಲ್ಲ, ನೀವು ಇಟ್ಕೊಂಡು ನೀವು ಮಾಡ್ಕೋಬೇಕಾಗಿತ್ತು. ನಿಮ್ಗೆ ಚುನಾವಣೆಗಳಲ್ಲಿ ಗೆಲ್ಲುವಂತಹ ಟೆಕ್ನಿಕ್ ಗೊತ್ತಿಲ್ಲ ಅಷ್ಟೇ. ರವೀಂದ್ರ ರೇಷ್ಮೆ ಸರ್, ಈಗಿರೋದು NDA ಮೈತ್ರಿಕೂಟದ ಗೆಲುವಿಗೆ ಹಲವಾರು ಕಾರಣಗಳಿವೆ. ಅದನ್ನು ನಾವು ಈ ಹಿಂದೆನೂ ಡಿಸ್ಕಸ್ ಮಾಡಿದ್ವಿ, ಮುಂದೆನೂ ಡಿಸ್ಕಸ್ ಮಾಡ್ಬೋದು. ಬಟ್ ಕಾಂಗ್ರೆಸ್ ಸೋಲಿಗೆ ಇಂಥ 6 ಇವತ್ತು 2010ರ ಫಲಿತಾಂಶದ ಪುನರಾವರ್ತನೆ. 2010ರಲ್ಲಿ JDUಗೆ 115 ಸೀಟು, ಅದರ ಮಿತ್ರ ಪಕ್ಷ BJPಗೆ 91 ಸೀಟ್ ಬಂದಿತ್ತು. ಅವಾಗ BJPಗೆ ಒಬ್ಬ ವಿಶ್ವಾಸಾರ್ಹ ನಾಯಕ ಕೂಡ ಇದ್ದರು, ಸುಶೀಲ್ ಕುಮಾರ್ ಮೋದಿ. ಅವರು ಉಪಮುಖ್ಯಮಂತ್ರಿ ಮತ್ತು ಆರ್ಥಿಕ ಸಚಿವರಾಗಿ ಇವರ ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಒಂದು ಗಟ್ಟಿಯಾದ ಒಂದು ಹಣಕಾಸಿನ ಶಿಸ್ತನ್ನು ತಂದುಕೊಟ್ಟಿದ್ರು. ಅದ್ರ ಪುನರಾವರ್ತನೆ ಆಗಿದೆ. ಬಟ್ ಇಲ್ಲಿ ನಿತೀಶ್ ಕುಮಾರ್ ಇವತ್ತು ನಿಜವಾಗ್ಲೂ ಪಶ್ಚಾತ್ತಾಪ ಪಡಬೇಕಾಗಿರೋರು ಮಹಾಗಠಬಂಧನ್. ಯಾಕೆಂತಂದ್ರೆ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಇದು ಇಂಡಿ ಮೈತ್ರಿಕೂಟ ಅಂತ ಕರ್ಕೊಂಡಿದ್ರು. ಆ ಇಂಡಿ ಮೈತ್ರಿಕೂಟದ ಮೇನ್ ಪ್ರಮೋಟರೇ ನಿತೀಶ್ ಕುಮಾರ್, ಅವರೇ ಅದರ ಮೂಲ ಪ್ರವರ್ತಕರು. ಪಾಟ್ನಾದಲ್ಲಿ ಮೊದಲನೇ ಸಭೆ ಕರೆದ್ರು, ಎಲ್ಲ ನಾಯಕರಿದ್ರು. ಅವತ್ತು ನಿತೀಶ್ ಕುಮಾರ್ನ ಯಾಕೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಬಿಂಬಿಸಲಿಲ್ಲ? ಅತಿ ಹಿಂದುಳಿದ ವರ್ಗದ ನಾಯಕ, EBC. ಆಮೇಲೆ ಅದಷ್ಟೇ ಅಲ್ಲ, ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಪಕ್ಕದಲ್ಲೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂತಿರೋರು ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಅಟ್ಲೀಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಿಂಬಿಸೋಕ್ಕೂ ಇವ್ರು ಸಂಕೋಚ, ನಿತೀಶ್ ಕುಮಾರ್ ಬಿಂಬಿಸೋಕ್ಕೂ ಸಂಕೋಚ. ಕೊನೆಗೆ ನಿತೀಶ್ ಕುಮಾರ್ ಹೊರಗಿಟ್ಬಿಟ್ರು. ಇವತ್ತು ಎಷ್ಟು ಪಶ್ಚಾತ್ತಾಪ ಪಡ್ತಿರ್ಬೋದು. ಆ ನಿತೀಶ್ ಕುಮಾರ್ ಅನ್ನೋ ವ್ಯಕ್ತಿಯ ಅನಿವಾರ್ಯತೆಯಲ್ಲಿ 20 ವರ್ಷಗಳಾದ್ಮೇಲೆ ಕೂಡ ಬಾಳಿಕೆ ಬರ್ತಾನೆ ಅಂತಂದರೆ ಆತನ ವ್ಯಕ್ತಿಗತವಾದ ಅವ್ರ ಬಗ್ಗೆ ಇದುವರೆಗೂ ಕೂಡ ಒಂದೇ ಒಂದು ಸ್ವಜನ ಪಕ್ಷಪಾತ, ಜಾತೀಯತೆ, ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆಯ ಒಂದೇ ಒಂದು ಕಳಂಕ ಇಲ್ಲ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಲ್ಲಿ 2.5 ವರ್ಷದಲ್ಲಿ ಆಗಲೇ ವಾಲ್ಮೀಕಿ ಸ್ಕ್ಯಾಮು, ಮೂಡಾ ಸ್ಕ್ಯಾಮು, ಆ ಸ್ಕ್ಯಾಮ್, ಈ ಸ್ಕ್ಯಾಮ್ ಅಂತ ಬರ್ತಾ ಇರ್ತಾವೆ. BJP ಆಡಳಿತ ಇದ್ದಾಗಲೂ ಅದೇ ನಡೀತಾ. ಟೀಚರ್ ರಿಕ್ರೂಟ್ಮೆಂಟ್, ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್, ಎಲ್ಲ ಸ್ಕ್ಯಾಮ್ಗಳು ನಡೀತಾ ಇರ್ತಾರೆ. ಆ ಥರದ್ದು ನೋಡಿ, ಫಾರ್ಡರ್ ಸ್ಕ್ಯಾಮ್ ನಡೆದಿದ್ದು ನೋಡಿ. ಇನ್ನೊಂದು ಆಕ್ಷೇಪ ವ್ಯಕ್ತಪಡಿಸಲೇಬೇಕು, ನೀವು ವಕ್ತಾರರಲ್ಲ. ಮತ್ತೆ ಹೇಳಿ ಸರ್, ನಿತೀಶ್ ಕುಮಾರ್ದು ಶಕ್ತಿ ಯಾವ ಥರದಂದ್ರೆ 2010ರಲ್ಲಿ ಗೆದ್ದಿದ್ರಲ್ಲ, ಅವಾಗ 206 ಸೀಟು. ಇದೇ ಮೊದಲ ಬಾರಿಗೆ 36 ಜನ ಮಹಿಳಾ MLAs, 28 ಜನ ಮುಸ್ಲಿಂ MLAs. ಅದ್ರ ಪುನರಾವರ್ತನೆ ಆಯಿತು. ನೆಕ್ಸ್ಟ್ 2015ರಲ್ಲಿ ಕಾಂಬಿನೇಷನ್ ಬೇರೆ ಇತ್ತು. ಆಗಲೂ ಕೂಡ ಮಹಿಳೆಯರ ಸಂಖ್ಯೆ ಸ್ವಲ್ಪ ಕಡಿಮೆ ಆಯಿತು. 29 ಮಹಿಳೆಯರು, 24 ಜನ ಮುಸ್ಲಿಮಾನರು. ಅದು ಅವ್ರ ಶಕ್ತಿ. 16 ವರ್ಷ BJP ಸಹವಾಸದಲ್ಲಿದ್ರು ಕೂಡ ಯಾರೋ ಆತನ ಕಮಲಲ್ ಅಂತ ಕರೆಯಲ್ಲ. ನಮ್ಮ ಕರ್ನಾಟಕ ಪ್ರಗತಿಪರರು, ಸಮಾಜವಾದಿಗಳು ಮುಟ್ಟಿಸ್ಕೊಳ್ತಾರಲ್ಲ, ಯಾಕಂದ್ರೆ ಮಡಿ ಮೇಲ್ಗೆ ಸಿದ್ಧಾಂತ ಇವರು, ಅವ್ನು BJP ಸಹವಾಸದಲ್ಲಿದ್ದಾನೆ, ಅವ್ನು ಹಂಗೆ ಅನ್ಲಿಕ್ಕೆ ಸಾಧ್ಯ. ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗೆ ಬದುಕಬಲ್ಲ, ಹೇಗೆ ಆಡಳಿತ ನಡೆಸಬಲ್ಲ ಅನ್ನೋದು ತೋರಿಸಿದ್ದಾರೆ. ಅದರಿಂದಾಗಿ ವ್ಯಕ್ತಿಗತವಾಗಿ ಆತನ ಮೇಲೆ ವಿಶ್ವಾಸ ಇದೆ. ಆಮೇಲೆ ಇದು ನಿಜವಾಗ್ಲೂ ನಿತೀಶ್ ಕುಮಾರ್ ಅವರ ಸಮಾಜವಾದ, ಮೋದಿಯವರ ವಿಕಾಸವಾದದ ಜಂಟಿ ಗೆಲುವುದು. ಮೋದಿ ಏನೇ ಹೇಳಿದ್ರು ಕೂಡ ಮೋದಿ ಬಾಯಲ್ಲಿ ಅಪ್ಪಿತಪ್ಪಿನೂ ಹಿಂದುತ್ವ ಅನ್ನೋ ಶಬ್ದ ಬರಲ್ಲ.
ಆ BJP RSS ಶತಮಾನೋತ್ಸವಕ್ಕೆ ನಾಗ್ಪುರ್ಗೆ ಹೋದಾಗ ಕೂಡ ಅವ್ರ ಬಾಯಲ್ಲಿ ಹಿಂದುತ್ವ ಅನ್ನೋ ಶಬ್ದ ಬರಲಿಲ್ಲ. ಇಲ್ಲಿ ತನಕ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತಲೇ ಬಂದಿದ್ದಾರೆ. ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಅದ್ರ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡಿದರು. ಆಮೇಲೆ ಆದಷ್ಟು ಕರ್ನಾಟಕಕ್ಕಿಂತ ಒಂದು ಶತಮಾನದಷ್ಟು ಹಿಂದಿತ್ತು ಆ ಬಿಹಾರ ರಾಜ್ಯ. ಬಿಮಾರು ರಾಜ್ಯಗಳ ಪೈಕಿ ಬಿಹಾರ ಬಹಳ ನಂಬರ್ 1 ಸ್ಥಾನದಲ್ಲಿತ್ತು. ಆಮೇಲೆ ಅದು ವಿಭಜನೆ ಆದಮೇಲೆ ಅದರ ನೈಸರ್ಗಿಕ ಸಂಪನ್ಮೂಲಗಳೆಲ್ಲ ಜಾರ್ಖಂಡ್ ಕೊಟ್ಟು ಹೋಗ್ಬಿಡುತ್ತೆ. ಆದರೂ ಕೂಡ ಇರೋ ವ್ಯವಸ್ಥೆಯಲ್ಲಿ ಒಂದು ಆರ್ಥಿಕ ಶಿಸ್ತು, ಆಡಳಿತಾತ್ಮಕ ಹಿಡಿತ ಎಲ್ಲ ತಂದು ಇಲ್ಲಿವರೆಗೆ ತಂದ್ರಲ್ಲ. ನಿತೀಶ್ ಕುಮಾರ್ ವ್ಯಕ್ತಿತ್ವ ಅದು ಭಾಳ ಅದ್ಭುತವಾದದ್ದು. 20 ವರ್ಷ ಆದರೂ ಕೂಡ ಆ ಜನರನ್ನು ಆತನ ಇನ್ನೂ ನಂಬ್ತಾರೆ. ಹೌದು, 75 ವರ್ಷ ಆಗ್ತಾ ಬಂತು, ಸ್ವಲ್ಪ ಅರುಳುಮರಳು ಆಗ್ತಿರ್ಬೋದು, ವಯೋಸಹಜವಾದ ಕೆಲವು ದೌರ್ಬಲ್ಯ ಇರ್ಬೋದು. ಇದ್ದರೂ ಕೂಡ ಅವ್ರ ಮೇಲಿನ ಕ್ರೆಡಿಬಿಲಿಟಿ ಇದೆ ಅಲ್ಲ, ದಟ್ ಈಸ್ ಎಕ್ಸ್ಟ್ರಾನರಿ. ಆಮೇಲೆ ಇದು ಒಬ್ಬ ABC ಚೀಫ್ ಮಿನಿಸ್ಟ್ರು ಮತ್ತು OBC ಪ್ರೈಮ್ ಮಿನಿಸ್ಟರ್ ಜಂಟಿ ಗೆಲುವು. ಇವರೆಲ್ಲ ಅಹಿಂದ ಸಾಮಾಜಿಕ ನ್ಯಾಯ ಅಂತಿರ್ತಾರೆ, ಅದಕ್ಕಿಂತ ಸಾಮಾಜಿಕ ನ್ಯಾಯ ಬೇಕ್ರಿ. ಒಬ್ಬ OBC ಪ್ರೈಮ್ ಮಿನಿಸ್ಟ್ರು 24 ವರ್ಷದಿಂದ ನಂಬರ್ 1 ಸ್ಥಾನದಲ್ಲಿದ್ದಾನೆ. ಒಬ್ಬ EBC ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಚೀಫ್ ಮಿನಿಸ್ಟ್ರು 21ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. 10ನೇ ಗೆಲುವು ಈ ಸಾರಿ ಮತ್ತೆ ಅವರು ಮುಖ್ಯಮಂತ್ರಿ ಆದಮೇಲೆ. ಅದು ಈ ಬಿಹಾರ ಚುನಾವಣೆ ದೊಡ್ಡ ಟೇಕ್ಅವೇ ಏನು ಅಂತಂದರೆ, ಕಾಂಗ್ರೆಸ್ ಪಕ್ಷ ಯಾಕೆ ನಿತೀಶ್ ಕುಮಾರ್ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಇಡೀ ಇಂಡಿಯಾ ಮೈತ್ರಿಕೂಟ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ. ಇಂಡಿಯಾ ಮೈತ್ರಿಕೂಟ ಯಾವ ಸ್ಥಿತಿಗೆ ಬಂದಿದೆ ಅಂದರೆ, ಇವತ್ತು ಪಾಪ ಮುಸಲ್ಮಾನರು 99% ಅವ್ರಿಗೆ ಊಟ ಹಾಕ್ತಾರೆ ತಿಳ್ಕೊಂಡು. ಆದ್ರೆ ನೋಡಿ ಸರ್, ನಿತೀಶ್ ಕುಮಾರ್ ಅವರು ಕೂಡ ಸರ್ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅವರು ಇಂಡಿ ಮೈತ್ರಿಕೂಟದ ಆರಂಭಿಕ ಏನು ಗೆಟ್ ಟುಗೆದರ್ಸ್ ಆರ್ ಮೀಟಿಂಗ್ ಗಳು ನಡೀತಾ ಇರ್ಬೇಕಾದ್ರೆ ಅವ್ರಿಗೊಂದು ತುಂಬಾ ದೊಡ್ಡ ಆಸೆ ಇತ್ತು, ತಾನು ಇಂಡಿ ಮೈತ್ರಿಕೂಟದ. ಬಟ್ ಬಿಜೆಪಿಯಲ್ಲಿ ಸರ್ ಆ ಇಂಗಿತ ಅಥವಾ ಆ ಆಸೆ, ಆ ಅಭಿಲಾಷೆ, ಯಾಕಂದ್ರೆ ಮೋದಿ ಮತ್ತು ಇವರು ಇಬ್ರು ಕೌಂಟರ್ ಪಾರ್ಟ್ಸ್. ಬಟ್ ಇಲ್ಲಿ ಈ ಮೋದಿ ಅನ್ನುವಂತಹ ಒಂದು ವ್ಯಕ್ತಿಯ ಎದುರುಗಡೆ ಆ ಇಂಗಿತ, ಅಭಿಲಾಷೆ ಕಡಿಮೆ. ಏನಂದ್ರೆ ನೋಡಿ, ಮೋದಿಗೂ ನಿತೀಶ್ ಕುಮಾರ್ ಅನಿವಾರ್ಯ, ಲಲ್ಲೂ ಪ್ರಸಾದ್ ಯಾದವ್ಗೂ ನಿತೀಶ್ ಕುಮಾರ್ ಅನಿವಾರ್ಯ. ಒಬ್ಬ ವ್ಯಕ್ತಿಯ ಅನಿವಾರ್ಯತೆ. 20 ವರ್ಷ ತಾಳಿಕೆ ಬಾಳಿಕೆ ಬರ್ತಾನೆ ಅಂತಂದ್ರೆ ಆ ಮನುಷ್ಯನಲ್ಲಿ ಏನೋ ಒಂದು ವಿಶ್ವಾಸಾರ್ಹತೆ ಇದೆ, ಅದು ಉಳಿಸ್ಕೊಂಡು ಬಂದಿದ್ದಾರೆ. ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಪ್ರತ್ಯಕ್ಷವಾಗಿ ಜನ ನೋಡಿದಾರೆ ಬದಲಾವಣೆ. ಏನು ಹೇಳ್ತಾ ಇದ್ರು ಕೂಡ ಒಂದು ವಿಶ್ವಾಸಾರ್ಹತೆ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ರಾಷ್ಟ್ರ ಮಟ್ಟದ ಕರ್ನಾಟಕ ಜನತೆನೂ ಅಷ್ಟೇ ಅಲ್ವಾ. ಯಾವ ಕರ್ನಾಟಕ ಜನ 2023ರಲ್ಲಿ ಈ ಸಿದ್ದರಾಮಯ್ಯ DK ಶಿವಕುಮಾರ್ ಕಾಂಬಿನೇಷನ್ಗೆ 136 ಸೀಟ್ ಕೊಟ್ಟರು. ಒಂದೇ ವರ್ಷದಲ್ಲಿ ಲೋಕಸಭಾ ಚುನಾವಣೆ ನಡೀತು. 19 ಸೀಟ್ NDAಗೆ, ಜೊತೆಗೆ 143 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಲೀಡ್ BJPಗೆ. ಅದು ಕರ್ನಾಟಕದ BJP ನಾಯಕರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರಿಗೆ ಮೋದಿ ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್. ಮೋದಿ ಅಂದರೆ ರೋಡ್ ಶೋ, ಮೂಲೆಗೆಲ್ಲ ರೋಡಿಗೆ ಸುತ್ತಾಡಿಸ್ಬಿಟ್ರೆ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ರು. ಹಾಗಾಗೋದಿಲ್ಲ. ಓಕೆ, ಆಲ್ ರೈಟ್, ಓಕೆ.